ಧರ್ಮಸ್ಥಾನ ಶ್ರೀ ಶನಿಮಾತ್ಮ ಮತ್ತು ಈಶ್ವರ ವೆಂಕಟೇಶ್ವರ ಸ್ವಾಮಿ ಹಲವಾರು ದೇವತೆಗಳ ಒಂದು ಸಮೂಹ, ಒಂದು ದೇವಾಲಯವುದು. ಈ ದೇವಾಲಯಕ್ಕೆ ಇವತ್ತು ನಾನು ಬಂದಿದ್ದೀನಿ. ಈ ದೇವಾಲಯ ಅದ್ಭುತವೇನೆಂದ್ರೆ, ಇಲ್ಲಿರುವಂತ ಶನಿ ಮಹಾತ್ಮನ ವಿಗ್ರಹ ಏನಿದೆ, ಆ ಶನಿಮಾತ್ಮನ ಸ್ವಯಂ ಉದ್ಭವ. ಆ ಜಾಗದಲ್ಲೇ ಶನಿಮಾತ್ಮನಿದ್ದು ಕನಸಲ್ಲಿ ಬಂದು ಹೇಳಿ ಮಾಡಿಸಿ ಸ್ವಯಂ ದೇವರು ಶನಿಮಾತ್ಮನೇ ಮುನೇಶ್ವರ ಸ್ವಾಮಿಗಳ ಕನಸಲ್ಲಿ ಬಂದು ಆ ವಿಗ್ರಹವನ್ನು ತೆಗೆಸ್ಕೊಂಡು ಸ್ಥಾಪನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂತಿರುವಂಥ ಒಂದು ಪವಿತ್ರವಾದ ಸ್ಥಳ ಇದು. ಮಾಗುಂದಿ ಇದು ಗ್ರಾಮ, ಬಂಗಾರಪೇಟೆಯಿಂದ ಬೂದಿಕೋಟೆಗೆ ಹೋಗೋ ದಾರಿಯಲ್ಲಿ ಬರುವಂಥ ಒಂದು ದೇವಾಲಯ. ತುಂಬ ಅದ್ಭುತವಾದ ದೇವಾಲಯ, ಪ್ರಶಾಂತವಾಗಿದೆ, ಪ್ರಕೃತಿಯ ಮಡಿಲಲ್ಲಿದೆ. ನೀವು ಯಾರಾದರೂ ದೂರದಿಂದ ಬರ್ತೀರ ದೇವಾಲಯಕ್ಕೆ ಅಂದರೆ ಕಸ ಗಲೀಜು ಮಾಡಬೇಡಿ, ಶುದ್ಧವಾಗಿ ಬನ್ನಿ, ಶುದ್ಧವಾಗಿ ಪೂಜೆ ಮಾಡಿ ದೇವರನ್ನ ನೆನ್ಕೊಂಡು ಇಲ್ಲಿ ನೀವು ದೇವರ ಆಶೀರ್ವಾದ ಪಡೆಯಿರಿ. ಹೋಗೋಣ ಬನ್ನಿ. ಕೇಳ್ಕೊಂಬೋದು, ಏನು ಬೇಕಾದ್ರೆ ಕೇಳ್ಕೊಂಬೋದು, ಏನು ಕೇಳ್ಕೊಂಡು. ನೋಡ್ಪಣ್ಣೆ, ಇಲ್ಲಿ ಈ ಶಿಲೆ ಇದೆಯಲ್ಲ, ಇಲ್ಲಿ ಕೆಳಗಡೆ ಭೂಮಿಯಲ್ಲಿತ್ತಂತೆ. ಇವರು ಕನ್ಸಲ್ಲಿ ಬಂದು ಮುನೇಶ್ವರನ ಸ್ವಾಮೀಜಿಗೆ ಕನ್ಸಲ್ಲಿ ಬಂದು ಶನಿಮಾತ್ಮನು ನಾನು ಇಲ್ಲಿ ಭೂಮಿಯಲ್ಲಿದ್ದೀನಿ, ನಾನು ತೆಗೆದು ಸ್ಥಾಪನೆ ಮಾಡು ಅಂತೇಳಿ ಅವ್ರಿಗೆ ಇದು ಮಾಡಿರೋದು, ಹೇಳಿರೋದು, ಆಜ್ಞೆ ಮಾಡಿರೋದು ಶನಿಮಾತ್ಮನ. ನೋಡಿದು ಶನಿಶಿಂಗಪುರದಲ್ಲಿ ಹಿಂಗೆ ಇರೋದು ಪ್ರತಿಮೆ. ಶನಿಶಿಂಗಪುರದ ಒಂದು ಪ್ರತಿಮೆ ಇದು. ಇಲ್ಲಿ ಇರುವಂಥ ಶನಿಮಾತ್ಮನ ಪ್ರತಿಮೆ ಏನಿದೆ, ಅವನು ಇಲ್ಲೇ ಇದ್ದಂತೆ. ಆಮೇಲೆ ಶನಿಮಾತ್ಮ ಮುನೇಶ್ವರ ಗುರುಜಿಯವ್ರಿಗೆ ಕನ್ಸಲ್ಲಿ ಬಂದು ಹೇಳಿ ನಾನು ಇಲ್ಲಿದ್ದೀನಿ ಅಂತೇಳಿ ಹೇಳಿ ಅವರು ತೆಗೆಸಿ ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ಆಜ್ಞೆ ಮಾಡಿದ್ದಾರೆ. ಶನಿಮಾತ್ಮ ಸ್ವಯಂ ಉದ್ಭವ ಶನಿಮಾತ್ಮನೇ ಇಲ್ಲಿರೋದು. ತುಂಬಾ ಶಕ್ತಿಶಾಲಿ ಶನಿಮಾತ್ಮ. ನಾವು ಶನಿಶಿಂಗಪುರದಲ್ಲಿ ನೋಡ್ತಾ ಇದ್ದಂಥ ಒಂದು ಶನಿಮಾತ್ಮನ ವಿಗ್ರಹ ಅದು ಏನಿದೆ, ಅದು ನಮ್ಮ ಕೋಲಾರದಲ್ಲೇ ಇದೆ. ನಾವು ಕೋಲಾರದವರು ಅದೃಷ್ಟವಂತರು. ಈ ಒಂದು ದೃಶ್ಯವನ್ನು ನಮಗೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ನೋಡಿ, ನೀವು ನೋಡ್ತಾ ಇದ್ರಲ್ಲ, ಶನಿಮಾತ್ಮ ಸ್ವಯಂಭೂ ಇಲ್ಲಿ ಉದ್ಭವ ಆಗಿರುವಂಥ ದೇವರು. ನೋಡಿ, ಕಣ್ ತುಂಬ್ಕೊಳ್ಳಿ, ಪ್ರೀತಿಯಿಂದ ನಿಮ್ಮ ಹರಕೆಗಳನ್ನ ತಿಳ್ಕೊಳ್ಳಿ. ಗುರುಜಿಯವರಿಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ಗುರುಜಿಯವರು ಇದ್ದಿದ್ರೆ ಎಲ್ಲ ಮಾಹಿತಿ ತೊಗೊಬೋದಾಗಿತ್ತು. ಪ್ರಶಾಂತವಾಗಿದೆ ವಾತಾವರಣ, ಗಿಡ, ದೇವಾಲಯ ಎಲ್ಲ ತುಂಬ ಚೆನ್ನಾಗಿದೆ. ಗುರುಗಳು ಶಿಷ್ಯರ ಒಂದು ಈ ರೀತಿಯಾಗಿ ತುಂಬ ಅದ್ಭುತವಾದ ಸ್ಥಳ. ನೀವು ವಿಡಿಯೋ ನೋಡ್ಕೊಂಡು ಯಾರಾದರೂ ಬಂದರೆ ಆ ಪವಿತ್ರತೆನ ಕಾಪಾಡ್ಕೊಳ್ಳಿ, ಗಲೀಜು ಮಾಡಬೇಡಿ ಯಾವುದೇ ಕಾರಣಕ್ಕೂ. ಬನ್ನಿ, ಶ್ರದ್ಧೆ ಭಕ್ತಿಯಿಂದ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಕೃಷ್ಣ, ಆಮೇಲೆ ಇಲ್ಲಿ ದೇವರು ಶನಿಮಾತ್ಮನ ಇಲ್ಲಿ ಎಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಎಲ್ಲ ಲಿಂಗ ರೂಪದಲ್ಲಿ ಇವೆಲ್ಲನೂ ಇದು ಮಾಡಿದ್ದಾರೆ. ತುಂಬ ಪ್ರಶಾಂತ ವಾತಾವರಣ, ತುಂಬ ಆನಂದವಾಗಿದೆ. ಈಗ ದೇವರ ದರ್ಶನ, ಶನಿಮಾತ್ಮನ ದರ್ಶನ ಪಡೆಯೋಣ ಒಳಗಡೆ ಹೋಗಿ. ಗಣೇಶನ ಹಬ್ಬಕ್ಕೆ ಗಣೇಶನನ್ನು ಸ್ಥಾಪನೆ ಮಾಡಿದ್ದಾರೆ. ಶನಿ ಮಹಾತ್ಮ ನೋಡ್ಕೊಳ್ಳಿ,
ಧ್ಯಾನ ಮಾಡಿ ಮನದಲ್ಲಿ ನಿಮಗೆಲ್ಲ ಶುಭವಾಗಲಿ. ಶನಿ ಮಹಾತ್ಮನು ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಿ ನಿಮಗೆ ಶಾಶ್ವತವಾದ ಆನಂದವನ್ನು ತರಲಿ ಎಂದು ಶನಿ ಮಹಾತ್ಮನಲ್ಲಿ ಕೇಳ್ಕೊಂಡು ಓಂ ಶನಿ ಮಹಾತ್ಮಾಯ ನಮಃ. ಓಂ ಶನಿ ಮಹಾತ್ಮಾಯ ನಮಃ. ಇಲ್ಲಿ ಶಿವನಿದ್ದಾನೆ, ಶಿವನನ್ನು ಕೇಳಿಕೊಳ್ಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲಿ ಆಂಜನೇಯನ ಸ್ಥಾಪನೆ ಮಾಡಿದ್ದಾರೆ. ಶಿವ, ಶನಿ ಮಹಾತ್ಮ, ಆಂಜನೇಯನ, ಇಲ್ಲಿ 3 ಜನ ದೇವರುಗಳು ಸ್ಥಾಪಿತವಾಗಿದ್ದಾರೆ. ಶ್ರೀ ಮುನೇಶ್ವರ ಸ್ವಾಮೀಜಿ ಗುರುಗಳು ಇದೆ ಈ ಜಾಗವನ್ನು ತೆಗೆದು ಈ ದೇವಸ್ಥಾನಗಳನ್ನು ಕಟ್ಟಿಸಿ ಆ ದೇವರ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀದೇವಿ ಭೂದೇವಿ ವೆಂಕಟರಮಣ ಸ್ವಾಮಿ ಇಲ್ಲಿ ಸ್ಥಾಪನೆ ಆಗಿದ್ದಾರೆ. ತುಂಬ ಅದ್ಭುತವಾದ ಸ್ಥಳವಿದು. ಏನು ಮುಟ್ಟಂಗಿಲ್ಲಪ್ಪ. ಶ್ರೀ ಶ್ರೀ ನಾಗದೇವಮ್ಮನವರನ್ನು ದರ್ಶನ ಪಡೆದುಕೊಳ್ಳಿ. ನಾಗದೇವಮ್ಮ ಇವರು. ಶ್ರೀ ಶ್ರೀ ಷಣ್ಮುಖ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಪಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಪವರ್ಫುಲ್ ದೇವರು. ಇಲ್ಲಿ ನವಗ್ರಹಗಳಿದ್ದಾರೆ. ನಮ್ಮ ಪೂರ್ವಜರು ಆ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ, ನಮ್ಮ ಬ್ರಹ್ಮಾಂಡದಲ್ಲಿ ಒಂದು ಸೌರಮಂಡಲ ಇದೆ, ಆ ಸೌರಮಂಡಲದಲ್ಲಿ ನವಗ್ರಹಗಳಿದ್ದಾವೆ, ಆ ನವಗ್ರಹಗಳಿಗೆ ಅಧಿಪತಿನೇ ಸೂರ್ಯ ಅಂತೇಳಿ. ಈಗ ಹಲವಾರು ತಂತ್ರಜ್ಞಾನಗಳನ್ನು ಬಳಸಿ ಹೆಂಗಿದೆ ಭೂಮಿ ಏನಿದೆ ಅಂತ ಹೇಳ್ತಾರೆ. ಕೋಟ್ಯಾಂತರ ವರ್ಷಗಳಿಂದಲೇ ನಮ್ಮ ಹಿಂದೂ ಸನಾತನ ಧರ್ಮವು ಯಾವ ನಕ್ಷತ್ರವೆಲ್ಲಿದೆ ಅಂಥೇಳಿ, ಯಾವ ಯಾವ ಒಂದು ಸೌರಮಂಡಲಕ್ಕೆ ಯಾರು ಅಧಿಪತಿ ಅಂಥೇಳಿ ಬರೆದಿಟ್ಟಿದ್ದಾಗಿದೆ. ಲಕ್ಷಾಂತರ ವರ್ಷಗಳಿಂದಲೇ ಇದ್ರ ಎಲ್ಲ ಮಾಹಿತಿನ ನಮ್ಮ ಋಷಿಮುನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ನಮ್ಮ ಮನಸ್ಥಿತಿ ಹೆಂಗಾಗಿದೆ ಅಂದರೆ, ಪಾಶ್ಚಿಮಾತ್ಯವರು ಹೇಳಿದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೋ ಇದು ನಿಜ ಅಂಥೇಳಿ. ನೋಡಿ, ಒಂದು ಸೌರಮಂಡಲಕ್ಕೆ ಈಗ ಈ ಕಾಲದಲ್ಲಿ ಸೌರಮಂಡಲ ಅಂತಾರೆ. ಸೌರಮಂಡಲಕ್ಕೆ ಅಧಿಪತಿ ಸೂರ್ಯ. ನೋಡಿ, 9 ಗ್ರಹಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ 9 ಗ್ರಹಗಳು. ಈ 9 ಗ್ರಹಗಳಿಗೆ ಅಧಿಪತಿ ಸೂರ್ಯ. ಇದು ಸನಾತನ ಧರ್ಮಕ್ಕಿರುವಂಥ ಶಕ್ತಿ. ಸಾವಿರಾರು ಲಕ್ಷಾಂತರ ವರ್ಷಗಳಿಂದನೇ ಒಂದು ಸೌರಮಂಡಲ ಇದೆ. ಸೌರಮಂಡಲದಲ್ಲಿ 9 ಗ್ರಹಗಳಿದ್ದಾವೆ. ಆ 9 ಗ್ರಹಗಳಿಗೆ ಅಧಿಪತಿ ಸೂರ್ಯ ಅಂತೇಳಿ ನಮ್ಮ ಹಿರಿಯರು ಋಷಿಮುನಿಗಳು ಅವಾಗ ನಮಗೆ ತಿಳಿಸ್ಕೊಟ್ಟಿದ್ರು. ಆದರೆ ನಾವು ಅದನ್ನು ನಂಬ್ತಾ ಇರಲಿಲ್ಲ. ಇವಾಗ ವಿದೇಶಿಯರು, ಪಾಶ್ಚಿಮಾತ್ಯರು ಅದನ್ನು ಸೆಥೆಸ್ಕೋಪಿಂದ ಕಂಡುಹಿಡಿದು ನಮಗೆ ತೋರಿಸ್ತಾರೆ. ಭೂಮಿ ಹಿಂಗಿದೆ, ಇಲ್ಲಿ ನವಗ್ರಹಗಳಿದ್ದಾವೆ, ಅದಕ್ಕೆ ಅಧಿಪತಿ ಸೂರ್ಯ ಅಂತೇಳಿ ಅವ್ರು ಯಾವಾಗ ತೋರಿಸಿದ್ರು ಆವಾಗ ನಮಗೆ ನಂಬಿಕೆ ಬಂತು. ಅದೇ ರೀತಿಯಾಗಿ ಕೆಲವ್ರಿಗೀಗ ಸನಾತನ ಧರ್ಮದ ಮೇಲೆ ತುಂಬಾ
ಪ್ರೀತಿ ಗೌರವ ಹುಡ್ತಾ ಇದೆ. ನಮ್ಮ ಭಾರತದಲ್ಲೇ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲೂ ಸಹ ಈಗ ಸನಾತನದ ಮೇಲೆ ಜಾಸ್ತಿ ಆಕರ್ಷಣೆ ಬಂದು ಜನಗಳು ಸನಾತನಿಗಳಾಗ್ತಾ ಇದ್ದಾರೆ. ಸೊ ಇದಾಗಿತ್ತು ನಮ್ಮ ಮಾಗುಂದಿಗೆ ಬಂದಿದೆ. ಮಾಗುಂದಿಯಲ್ಲಿ ಶ್ರೀ ಶನಿಮಹಾತ್ಮನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಆಂಜನೇಯ ಮತ್ತು ಅಲ್ಲಿ ವೆಂಕಟರಮಣ ಸ್ವಾಮಿ, ಆಮೇಲೆ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ, ನಾಗಮ್ಮ, ಒಂದಷ್ಟು ದೇವರುಗಳು ಎಲ್ಲವನ್ನು ಒಂದೇ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿರುವಂಥ ಶ್ರೀ ಶ್ರೀ ಮುನೇಶ್ವರ ಗುರೂಜಿಯವರನ್ನ ಭೇಟಿ ಮಾಡಬೇಕು ಅಂತ ಬಂದೆ. ಇವತ್ತಿರಲಿಲ್ಲ, ಆದರೆ ಈ ಸುಂದರ ಪರಿಸರವನ್ನು ನೋಡಿ ತುಂಬ ಆನಂದವಾಯಿತು. ಇಷ್ಟೊತ್ತು ವಿಡಿಯೋ ನೋಡಿದ್ದೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಜೈ ಕರ್ನಾಟಕ, ಒಂದೇ ಮಾತ್ರ. ಜೈ ಸನಾತನ. ದೇವಾಲಯ ಮುಂಭಾಗವಿರುವ ಧ್ವಜಸ್ತಂಭವಿದು.